ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 1 ಪುಸ್ತಕದೊಳಗೆ ಏನ್ ನೋಡ್ತಾ ಇದೀವಿ ಅಂದ್ರೆ ನಾನು ಪ್ರೀವಿಯಸ್ ಕ್ಲಾಸ್ ನಲ್ಲಿ ತಿಳಿಸಿದೀನಿ ನಮ್ಮ ಭಾಷೆ ಅನ್ನೋದ್ರ ಬಗ್ಗೆ, ಅದೇ ರೀತಿ ಸಂಕಲ್ಪ ಗೀತೆ ಅನ್ನೋದ್ರ ಬಗ್ಗೆ ನಾನು ತಿಳಿಸಿದ್ದೀನಿ. ಚಿಕ್ಕದಾಗಿ ಉತ್ತರಗಳನ್ನ ನಾನು ನಿಮಗೆ ನೀಡ್ತಾ ಹೋಗಿದ್ದೀನಿ. ಆ ಒಂದು ವಿಡಿಯೋ ಬೇಕಾ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಕ ಆ ವಿಡಿಯೋ ನೋಡಬಹುದು. ಹಾಗೇನೆ ಈ ಒಂದು ತರಗತಿಯಲ್ಲಿ ಪಠ್ಯ ಪೂರಕ ಅಧ್ಯಯನ 1 ಯಾವುದು ಅಂದ್ರೆ ವಸಂತ ಮುಖ ತೋರಲಿಲ್ಲ. ಓಕೆ, ಇದನ್ನ ಯಾರು ರಚನೆ ಮಾಡಿದ್ದಾರೆ? ಡಾಕ್ಟರ್ ವಿಜಯಶ್ರೀ ಸಬರದ ಅಂತಕ್ಕಂಥವ್ರು. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಕೃತಿಕಾರರ ಪರಿಚಯ, ಅಭ್ಯಾಸದ ಬಗ್ಗೆ ಎಲ್ಲ ತಿಳಿತಾ ಹೋಗೋಣ. ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಗಿದ್ರೆ ಒಂದು ಲೈಕ್ ನೀಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮರಿಬೇಡಿ ಅಂತ ಹೇಳ್ತಾ ನಿಮಗೆ ಒಂದೊಂದಾಗಿ ಯಾವ ರೀತಿಯ ಶಾರ್ಟ್ ಆಗಿ ನೋಟ್ಸ್ ಬರೋಕೆ ನಾನು ತಿಳಿಸ್ತಾ ಹೋಗ್ತೇನೆ. ನೋಡಿ ಮಕ್ಕಳೇ, ಚಿಕ್ಕನೇ ಅಕ್ಷರದಲ್ಲಿ ಪಠ್ಯ ಪೂರಕ ಅಧ್ಯಯನ ಅಂತ 1 ಅಂತಕ್ಕಂಥ ಬರೀತಾ ಹೋಗಿ. ಆ ನಂತರ ಇಲ್ಲಿ ಯಾವುದರ ಇದು ಹೆಸರಿದೆಯಲ್ಲ, ವಸಂತ ಮುಖ ತೋರಲಿಲ್ಲ, ಇದರ ಶೀರ್ಷಿಕೆಯನ್ನ ದಪ್ಪನೆ ಅಕ್ಷರದಲ್ಲಿ ಬರೀರಿ. ಬರೆದ ನಂತರ ಕೆಳಗೆ ಅಂಡರ್ಲೈನ್ ಮಾಡಿ. ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರಿತಾ ಆ ಡೇಟ್ ಅಲ್ಲಿ ಬರೀತಾ ಹೋಗಿ. ಮೊದಲು ಅಭ್ಯಾಸ ನೇರವಾಗಿ ಬರಲಿಕ್ಕೆ ಹೋಗಬೇಡಿ. ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಬಹಳ ಮುಖ್ಯ. ಕೃತಿಕಾರರ ಪರಿಚಯ ಅಂತಕ್ಕಂಥ ಬರ್ದು ಕವಿ ಯಾರು ಅಂದ್ರೆ ಡಾಕ್ಟರ್ ವಿಜಯಶ್ರೀ ಸಬರದ. ಕಾಣ್ತಾ ಇದ್ರ ಇವರೇನೆ. ಕಾಲ 1957. ಜನ್ಮಸ್ಥಳ ಬೀದರ್. ಇವರು ಅನೇಕ ನಾಟಕಗಳನ್ನು ಬರೀತಕ್ಕಂಥದ್ದು. ಅದರಲ್ಲಿ ನೋಡಿದರೆ ಹುರುಲಿಂಗ್ ಅಂತಕ್ಕಂಥದ್ದು, ಹೂವಿನ ತೇರನೇರಿ ಅಂತಕ್ಕಂಥದ್ದು. ಅದಾದ ನಂತರ ಇವರು ವಿಮರ್ಶನಾ ಸಂಕಲನಗಳು ರಚನೆ ಮಾಡಿದರೆ. ಸಾಹಿತ್ಯ ಮತ್ತು ಮಹಿಳೆ ಅಂತಕ್ಕಂಥದ್ದು, ಜಾನಪದ ಮತ್ತು ಮಹಿಳೆ ಅಂತಕ್ಕಂಥದ್ದು. ಅದಾದ ನಂತರ ಇನ್ನೇನು ರಚನೆ ಮಾಡಿದರೆ ಅಂತಕ್ಕಂಥ ನೋಡಾರಲ್ಲಿ ಕವನ ಸಂಕಲನ ರಚನೆ ಮಾಡಿದ್ದಾರೆ. ಜ್ವಲಂತ ಅಂತಕ್ಕಂಥದ್ದು, ಲಕ್ಷ್ಮಣ ರೇಖೆ ದಾಟಿದವರು ಅಂತಕ್ಕಂಥದ್ದು, ಮುಗಿಲ ಮಲ್ಲಿಗೆ ಅಂತಕ್ಕಂಥದ್ದು ನೋಡ್ತೇವೆ. ಅದಾದ ನಂತರ ಏನ್ ನೋಡ್ತೇವೆ ಅಂದ್ರೆ ಇಲ್ಲಿ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ನೋಡ್ತೇವೆ. ಯಾವ್ಯಾವುದು ಅಂದ್ರೆ ರತ್ನಮ್ಮ ಹೆಗಡೆ ಬಹುಮಾನ, ಮೈಸೂರಿನ ಸಾಹಿತ್ಯ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿಗಳು ನೋಡ್ತೇವೆ. ಇವ್ರೇನ್ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಗುಲ್ಬರ್ಗ ವಿವಿ ಅಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಮತ್ತು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಓಕೆ, ಆ ನಂತರ ಸಿಂಡಿಕೇಟ್ ಸದಸ್ಯರಾಗಿದ್ರು ಇವರು. ಆಯ್ಕೆ, ಈ ಒಂದು ಪಾಠವನ್ನು ಎದರಿಂದ ಆಯ್ಕೆ ಮಾಡಲಾಗಿದೆ ಅಂದ್ರೆ ಈ ಕವನವನ್ನು ಮುಗಿಲ ಮಲ್ಲಿಗೆ ಕವನ ಸಂಕಲನದ ಆರಿಸಲಾಗಿದೆ ಅಂತಕ್ಕಂಥದ್ದು ಬರೀತಾ ಹೋಗಿ ಮಕ್ಕಳೇ. ಓಕೆ, ಇದೆಲ್ಲ ಬರೆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಅಭ್ಯಾಸ ಅಂತಕ್ಕಂಥದ್ದು ಬರಿಬೇಕಾಗುತ್ತೆ. ಅಭ್ಯಾಸ ನೋಡ್ತೋಣವಾ? ರೈಟ್, ಇಲ್ಲಿ ನೋಡಿ ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬರೀರಿ. ಮೊದಲನೇ ಪ್ರಶ್ನೆ, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಅಂತ ಕೇಳಿದರೆ. ಓಕೆನಾ, ಸೇಮ್ ಅದೇ ರೀತಿಯಾಗಿ ಉತ್ತರ ಬರಿತಾ ಹೋಗಿ. ಪುಟ್ಟ ಪೋರಿ ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ಅಂತಕ್ಕಂಥದ್ದು. ಇಷ್ಟು ನೆನ್ಪಿಟ್ರೆ ಸಾಕು. ಮುಸುರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ. ಓಕೆ, ರೈಟ್. ಎರಡನೇ ನೋಡಿ, ಪುಟ್ಟ ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಅಂತ ಕೇಳಿದರೆ. ಉತ್ತರ ಸೇಮ್ ಅದೇ ರೀತಿಯಾಗಿ ಬರಿತಾ ಹೋಗಿ. ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ. ಇಷ್ಟು ನೆನ್ಪಿಟ್ರೆ ಸಾಕು, ಗುಡಿಸಲಿನಲ್ಲಿ ಅಂತಕ್ಕಂಥದ್ದು. ಉಳಿದೆಲ್ಲ ಪ್ರಶ್ನೆಯಲ್ಲಿದೆ. ಮೂರನೇದು, ಯಾರಿಗೆ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ಕೇಳಿದರೆ. ಉತ್ತರ ಕಮ್ಮಾರ, ನೇಕಾರ, ಕುಂಬಾರ, ಕೇರಿಯ ಮಾರ, ಇವರಾರಿಗೂ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥದ್ದು ನೋಡ್ತೇವೆ. ಅದಾದ ನಂತರ ನಾಲ್ಕನೇದು, ಪುಟ್ಟಿಯ ಪ್ರಶ್ನೆಗಳೇನು ಅಂತಕ್ಕಂಥದ್ದು. ಗುಡಿಸಲೊಳಗೆ ಬರಲು ವಸಂತ ಮುಖ ಎದುರಿದನೆ, ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ಅಂತ ನೋಡ್ತೇವೆ. ಐದನೇದು, ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಹೆಂಗ್ ವ್ಯಕ್ತವಾಗಿದೆ ಅಂದ್ರೆ ಉತ್ತರ ವಸಂತ ಋತುವಿನಲ್ಲಿ ಮರಗಳು ಚಿಗುರಿ, ಹಕ್ಕಿಗಳು ಹಾರಾಡಿ, ಕೋಗಿಲೆಗಳು ಇಂಪಾಗಿ ಹಾಡುವುದರ ಮೂಲಕ ಕವನದಲ್ಲಿ ಪ್ರಕೃತಿಯ ಸಂಭ್ರಮವನ್ನು ವ್ಯಕ್ತಪಡಿಸಲಾಗಿದೆ ಅಂತಕ್ಕಂಥ ನೋಡ್ತೇವೆ. ಓಕೆನಾ, ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತು. ಇಷ್ಟವಾದ್ರೆ ಒಂದು ಲೈಕ್, ನೀವು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಮಕ್ಕಳೇ.